ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಈ ಒಂದು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತ ಬಿ ರಿಪೋರ್ಟ್ ಅಂಗೀಕಾರ ಆಗುತ್ತೋ ಅಥವಾ ತಿರಸ್ಕಾರ ಆಗುತ್ತೋ ಅಂತ. ಬಟ್ ಕೋರ್ಟ್ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ? ಈಗ ಪ್ರಕರಣ ಸದ್ಯಕ್ಕೆ ಕೋರ್ಟ್ ಎದುರುಗಡೆ ಇರೋದ್ರಿಂದ ತನಿಖೆ ಈಗಾಗಲೇ ಮುಂದುವರೆದಿರೋದ್ರಿಂದ ಈ ತನಿಖೆಯ ಅಂತಿಮ ವರದಿ ಮೇಲೆ ಸಿದ್ದರಾಮಯ್ಯನವರದ್ದು ಹಾಗೂ ಅವರ ಇನ್ನಿತರದ ಭವಿಷ್ಯ ನಿರ್ಧಾರ ಆಗ್ತದೆ. ಬೇರೆಯವರ ಪಾತ್ರದ ಬಗ್ಗೆ ಈಗಾಗಲೇ ತನಿಖೆ ನಡೆದಿರುವಾಗ ಆ ತನಿಖೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಾದ್ರೂ ಕಂಡು ಬಂದಲ್ಲಿ ಈಗಾಗಲೇ ಲೋಕಾಯುಕ್ತರು ಬಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಮತ್ತೆ ಮುಂದುವರೆದ ತನಿಖೆ ಭಾಗದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಾದ್ರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಂಡು ಬಂದಲ್ಲಿ ಮತ್ತೆ ಅದರಲ್ಲಿ ಅವ್ರನ್ನ ಚಾರ್ಜ್ ಶೀಟ್ ಮಾಡುವಂತ ವಿಚಾರಗಳು ಬರಬಹುದು ಅಥವಾ ಮರು ತನಿಖೆ ಆಗುವಂತ ಪ್ರಶ್ನೆನೂ ಬರಬಹುದು. ಆ ಸಂದರ್ಭದಲ್ಲಿ ಮಾತ್ರ ಅವಾಗ ತನಿಖೆ ಈಗಾಗಲೇ ಆಗಿ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೂ ಕೂಡ ಬಿ ರಿಪೋರ್ಟ್ ಹೊರತುಪಡಿಸಿನೂ ಕೂಡ ಮುಂದಿನ ಈ ಚಾರ್ಜ್ ಶೀಟ್ಗಳಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಹೊಸ ಒಂದು ಆಯಾಮ ಬರೋದ್ರಿಂದ ಆ ದೃಷ್ಟಿಯಿಂದ ಈ ಮುಂದುವರೆದ ತನಿಖೆ ಏನಿದೆ ಹೊಸ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಮತ್ತೊಂದ್ ಕಡೆ ಇಡಿ ಅಧಿಕಾರಿಗಳಿಗೂ ಒಂದು ಸೂಚನೆ ಸಿಕ್ಕಿದೆ. ಅಂದ್ರೆ ನೀವು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ಆದೇಶ ಸಿಕ್ಕಿದೆ ಅವರಿಗೆ. ಹಾಗಾಗಿ ಅವರು ಯಾವ ಆಯಾಮದಲ್ಲಿ, ಅಂದ್ರೆ ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಈಗ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ? ಇಡಿ ಅವ್ರದ್ದು ಮನಿ ಲಾಂಡ್ರಿಂಗ್ ಆಗಿದೆಯೋ ಏನೋ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಆ ಅಂಶದಲ್ಲಿ ಮಾತ್ರ ಅವ್ರು ತನಿಖೆ ಮಾಡ್ತಾ ಇರೋದು. ಒಂದು, ಈಗ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ವಾದ ಮಾಡ್ತಾರಂತೆ ಇಡಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಪುರಾವೆಗಳು ಏನಾದ್ರೂ ಇದಾವೆ ಅಂತ ಹೇಳೋದಾಗಿತ್ತು ಅಂತಂದ್ರೆ ಆ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಇಡಿ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ತಮಗೆ ಸಂಬಂಧಪಟ್ಟಂಗೆ ಆ ಸಾಕ್ಷಿ ಪುರಾವೆಗಳನ್ನ ಕೋರ್ಟ್ ಎದುರಿಗೆ ಇಟ್ಟು ಅದ ಮರುಪರಿಶೀಲನೆಯನ್ನು ಕೂಡ ಕೇಳಬಹುದು. ಅಂದ್ರೆ ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಇಡಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಅವ್ರ ಹತ್ರ ಮಟೀರಿಯಲ್ ಇತ್ತು ಅಂತಂದ್ರೆ ಕೋರ್ಟ್ ಮುಂದೆ ಅದನ್ನ ಮಟೀರಿಯಲ್ ಇಟ್ಟಲ್ಲಿ, ಎವಿಡೆನ್ಸ್ ಅನ್ನ ಇಟ್ಟಲ್ಲಿ ಕೋರ್ಟ್ ಅದನ್ನ ಗಣನೆಗೆ ತೆಗೆದುಕೊಂಡು ಅಕಸ್ಮಾತ್ ಮನಿ ಲಾಂಡ್ರಿಂಗ್ ಆಸ್ಪೆಕ್ಟ್ ನಲ್ಲಿ ಅಥವಾ ಆ ಆಂಗಲ್ ನಿಂದ ಆ ಆಯಾಮದಲ್ಲಿ ನೋಡಿದಾಗ ಏನಾದ್ರೂ ಸಾಕ್ಷಿ ಪುರಾವೆಗಳಿದ್ದಲ್ಲಿ ಇಡಿಗೂ ಕೂಡ ಮುಂದುವರೆದಕ್ಕೆ ಅವಕಾಶವನ್ನು ಕೊಡಬಹುದು ಅಂತ ನನ್ನ ಅಭಿಪ್ರಾಯ. ಸರ್, ಇಲ್ಲಿ ಇನ್ನೊಂದೇನು ಡೌಟ್ ಅಂದರೆ, ಈಗ ಲೋಕಾಯುಕ್ತ ಅಧಿಕಾರಿಗಳು ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಈಗ 4 ಜನ ಆರೋಪಿಗಳಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿತ್ತು. ಬಟ್ ಈಗ ಆ ವರದಿ ಅಂಗೀಕಾರ ಆಗುತ್ತೋ ಸ್ವೀಕಾರ ಆಗುತ್ತೋ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನೂ ಆದೇಶ ಕೊಟ್ಟಿಲ್ಲ, ನಿಮ್ಮ ತನಿಖೆಯನ್ನು ಮುಂದುವರಿಸಿ ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದು. ಹಾಗಾಗಿ ಈ ರಿಪೋರ್ಟ್ನಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದೆಯಾ? ಹಾಗಾಗಿ ಅದನ್ನು ತಡೆ ಹಿಡಿದಿದ್ದಾರೆ ಅನ್ಕೋಬೇಕಾ? ಏನು ಆ ರಿಪೋರ್ಟ್ ಕತೆ ಏನು ಅಂತ ಸರ್? ಈಗ ರಿಪೋರ್ಟ್ ಬಂದಿರೋದು ಸಿದ್ದರಾಮಯ್ಯನವರಿಗೆ ಮತ್ತು ಇನ್ನಿತರ 4-5 ಜನರಿಗೆ ಮಾತ್ರ ಸಂಬಂಧಪಟ್ಟಂಗೆ ಬಂದಿರೋದು. ಇನ್ನು ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇರೋದು ಇನ್ನು ಪೆಂಡಿಂಗ್ ಇದೆ, ಇನ್ನು ಮುಂದುವರೆದಿದೆ. ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ಆದಾಗ ಒಂದು ಪ್ರಕರಣದ ಅಥವಾ ಎಲ್ಲರ ಪಾತ್ರದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಸ್ಪಷ್ಟತೆ ಸಿಕ್ಕಾಗ ಮಾತ್ರ ಅದರಲ್ಲಿ ಯಾರ ಪಾತ್ರ ಇದೆಯೋ ಇಲ್ವೋ, ಇದ್ರೆ ಪ್ರತ್ಯಕ್ಷವಾಗಿದೆಯೋ ಪರೋಕ್ಷವಾಗಿದೆಯೋ, ಇದೆ ಅಂದ್ರೆ ಯಾವ ಹಂತದಲ್ಲಿ ಇದೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮುಂದುವರೆದು ಕೋರ್ಟ್ ಅದನ್ನ ಗಮನಕ್ಕೆ ತೆಗೆದುಕೊಂಡು ಮುಂದಿನ ಆದೇಶಗಳನ್ನ ಮಾಡಬಹುದು. ಸರ್, ಈಗ ಇವರು ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅರ್ಜಿ ಸಲ್ಲಿಸ್ಕೊಂಡಿದ್ರು, ಅದ್ರದ್ದೇನಾಯ್ತು ಸರ್? ಅಲ್ಲ, ಅವ್ರು ಅರ್ಜಿ ಸಲ್ಲಿಸಿರ್ತಾರೆ, ಮೇಲಿನ ಮೇಲೆ ಅವರು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಸಲ್ಲಿಸ್ತಾನೆ ಇರ್ತಾರೆ ಅಥವಾ ಅಬ್ಜೆಕ್ಷನ್ಸ್ ಅನ್ನು ಸಲ್ಲಿಸ್ತಾ ಇರ್ತಾರೆ, ಅಥವಾ ಈ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂಗೂ ಕೂಡ ಅಬ್ಜೆಕ್ಷನ್ ಸಲ್ಲಿಸಿರ್ತಾರೆ. ಇವು ಎಲ್ಲಾ ಪ್ರಕರಣಗಳು ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದ್ದು ಇನ್ನೂ ಬಾಕಿ ಇರೋದ್ರಿಂದ, ವಿಲೇವಾರಿಗೆ ಬಾಕಿ ಇರೋದ್ರಿಂದ ಯಾವುದನ್ನು ಈ ಹಂತದಲ್ಲೇ ತೀರ್ಮಾನ ತೆಗೆದುಕೊಳ್ಳಕ್ಕಾಗೋದಲ್ಲ. ಎಲ್ಲ ಕೂಡಿ ಒಟ್ಟಾಗಿ ಕ್ರೋಢೀಕರಿಸಿ ಎಲ್ಲ ಸಾಕ್ಷಿ ಪುರಾವೆಗಳನ್ನಾಗ್ಲಿ, ಮುಂದುವರೆದ ತನಿಖೆಯ ಸಂಬಂಧಪಟ್ಟಂತ ಸಾಕ್ಷಿ ಪುರಾವೆಗಳನ್ನಾಗ್ಲಿ, ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಎಲ್ಲಿ ಮಂಡಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು, ಅವ್ರಿಗೆ ಸಂಬಂಧಪಟ್ಟಂತ ತನಿಖೆಗಳನ್ನ ಅಥವಾ ತನಿಖಾ ವರದಿಯನ್ನು ಪರಿಶೀಲನೆ ತೆಗೆದುಕೊಂಡಾಗ ಯಾವ್ಯಾವ ರೀತಿ ಯಾರ್ಯಾರ ಪಾತ್ರದ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಎಲ್ಲ ಕೋರ್ಟ್ ಅನ್ನ ಗಮನಿಸಿ
ಹಾಗೂ ಇವರ ಆಕ್ಷೇಪಣೆಗಳು ಏನಾದರೂ ಸ್ನೇಹಮಯಿ ಕೃಷ್ಣ ಆಗಲಿ ಅಥವಾ ಮತ್ತೆ ಯಾರಾದರೂ ಸಲ್ಲಿಸಿದ್ದಲ್ಲಿ ಅದನ್ನು ಕೂಡ ಪರಿಗಣಿಸಿ ಕೋರ್ಟ್ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅವರ ಅರ್ಜಿ ಈಗಾಗಲೇ ಪುರಸ್ಕಾರ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಅಥವಾ ತಿರಸ್ಕಾರ ಆಗಿದೆ ಅಂತ ಹೇಳೋದಿಲ್ಲ. ಇದು ಇನ್ನೂ ಮೊದಲನೇ ಹಂತದಲ್ಲಿ ಇರೋದ್ರಿಂದ ಮುಂದುವರೆದ ಹಂತಗಳಲ್ಲಿ ಅದರ ಪರಿಶೀಲನೆಗೆ ಕೋರ್ಟ್ ಪಡೆದುಕೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ. ಸರ್, ಈಗಾಗಲೇ ಒಂದ್ ಕಡೆ ಇಡಿ ಅಧಿಕಾರಿಗಳು ಮತ್ತೊಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು 4 ಜನ ಆರೋಪಿಗಳನ್ನು ತನಿಖೆ ಮಾಡಿದ್ರು. ಈಗ ಮತ್ತೆ ತನಿಖೆ ಮುಂದುವರಿಸಿ ಅಂತ ಹೇಳಿರೋದ್ರಿಂದ ಮೊದಲನೇ ಹಂತದಿಂದನೇ ಮತ್ತೆ ತನಿಖೆಗಳು ಶುರು ಆಗುತ್ತಾ ಅಥವಾ ಆ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚುವರಿಯಾಗಿ ಏನ್ ದಾಖಲೆಗಳನ್ನು ಪಡ್ಕೊಳ್ಬೇಕೋ ಆ ರೀತಿಯಲ್ಲಿ ಮಾತ್ರ ತನಿಖೆಯನ್ನು ಶುರು ಮಾಡ್ತಾರಾ? ಈಗ ಕೆಲವೊಂದು ತನಿಖೆಗಳನ್ನ ಲೋಕಾಯುಕ್ತರು ಮಾಡಿ ಅವರ ವಿಚಾರಗಳಲ್ಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟ ವಸ್ತುಗೆ ಸಂಬಂಧಪಟ್ಟಂಗೆ, ಅಂದ್ರೆ ಕರಪ್ಷನ್ ಅಂದ್ರೆ ಅಕ್ರಮ ಅಂತ ಏನ್ ಹೇಳ್ತೀರಿ, ಭ್ರಷ್ಟಾಚಾರ ಅಂತ ಏನ್ ಹೇಳ್ತೀರಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಅವರು ತನಿಖೆಯನ್ನು ಮಾಡಿದ್ರು. ಆದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಅವರು ಅವ್ರ ಆಂಗಲ್ ಬೇರೆ ಆಂಗಲ್ ಅಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ, ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ. ಇದರಲ್ಲಿ ಅಕ್ರಮ ಹಣದ ದಂಧೆ ಏನಾದ್ರು ನಡೆದಿದೆಯಾ, ಮನಿ ಲಾಂಡ್ರಿಂಗ್ ಯಾವ್ದು ರೀತಿ ಆಗಿದೆಯಾ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಾದ್ರು ಆಗಿದೆಯಾ ಅನ್ನೋದನ್ನ ಇವ್ರ ಆಯಾಮಗಳೇ ಬೇರೆ. ಹಾಗಾಗಿ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಡ್ತಾರೆ ಅದು ಮಾತ್ರಕ್ಕೆ ಅದು ಇಡಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಂಗೆ ಅಂತ ಹೇಳೋದು ಈ ಮಟ್ಟದಲ್ಲಿ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಆದೇಶ ಕೊಟ್ಟಿರೋದ್ರಿಂದ ಮತ್ತೆ ತನಿಖೆ ಆಗಬೇಕು ಅಂತ ಮತ್ತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರ ಪರವಾಗಿನೇ ಅಥವಾ ಅವರ ಪತ್ನಿ ಪರವಾಗಿನೇ ಕ್ಲೀನ್ ಚಿಟ್ ಕೊಡೋ ರೀತಿಯಾಗಿ ರಿಪೋರ್ಟ್ ಅನ್ನ ಕೊಟ್ಟರು. ಅಂದ್ರೆ ಇಡಿ ಅಧಿಕಾರಿಗಳ ವರದಿಗೂ ಲೋಕಾಯುಕ್ತ ವರದಿಗೂ ಬಹಳ ತದ್ವಿರುದ್ಧವಾಗಿತ್ತು. ಅಂದ್ರೆ ಆಗ ಏನಿರುತ್ತೆ ಸರ್ ಸ್ಟೆಪ್ ಅಂದ್ರೆ ಕುತೂಹಲಕ್ಕೆ? ಈಗ ಯಾರೇ ಬಿ ರಿಪೋರ್ಟ್ ಹಾಕಿದ್ರು ಕೂಡ ಕೋರ್ಟಿನ ಪರಿಶೀಲನೆಗೆ ಹೋಗ್ಲೇಬೇಕು. ಅದೇ ರೀತಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಕೋರ್ಟ್ನ ಪರಿಶೀಲನೆಗೆ ಹೋಗ್ಲೇಬೇಕಾಗತ್ತೆ. ಕೋರ್ಟ್ ಮುಂದೆ ಒಂದ್ ಬಾರಿ ಮ್ಯಾಟರ್ ಪರಿಶೀಲನೆಗೆ ತೆಗೆದುಕೊಂಡಾಗ ಎಲ್ಲ ಸಾಕ್ಷಿಗಳನ್ನ ಅಥವಾ ಎಲ್ಲ ಸಂಬಂಧಪಟ್ಟ ಪುರಾವೆಗಳನ್ನ, ಪ್ರತ್ಯಕ್ಷ ಸಾಕ್ಷಿ ಪರೋಕ್ಷ ಸಾಕ್ಷಿಗಳನ್ನ ಎಲ್ಲವನ್ನೂ ಪರಿಶೀಲನೆಗೆ ತೆಗೆದುಕೊಂಡು ಕೋರ್ಟ್ ಒಂದು ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ಯಾವುದೇ ಕೇಸ್ ನಲ್ಲಿ ಅಫೆನ್ಸ್ ಆಗಿದೆ ಅಂದ್ರೂ ಕೂಡ ಅದನ್ನ ಮಾಡಿ ಕೋರ್ಟ್ ಅದರಲ್ಲಿ ತೀರ್ಮಾನಕ್ಕೆ ಬರ್ಬೇಕಾಗ್ತದೆ, ಶಿಕ್ಷೆ ಪ್ರಕಟಿಸಬೇಕಾಗ್ತದೆ. ಅದೇ ರೀತಿ ಯಾರು ಕೂಡ ಈ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂದ್ರು ಕೋರ್ಟ್ ಅದನ್ನ ನೇರವಾಗಿ ಒಪ್ಪೋದಿಲ್ಲ. ಅದರಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರ್ತದೆ. ಆಕ್ಷೇಪಣೆಯಲ್ಲಿರುವಂತ ವಿಚಾರ ವಸ್ತುಗಳನ್ನು ಕೂಡ ಕೋರ್ಟ್ ಕೂಲಂಕುಷವಾಗಿ ಪರಿಗಣಿಸ್ತದೆ. ಹಾಗಾಗಿ ಈ ಚಾರ್ಜ್ ಶೀಟು ಅಥವಾ ಬಿ ರಿಪೋರ್ಟ್ ಹಾಕಿದ ಮಾತ್ರಕ್ಕೆ ಒಬ್ಬರಿಗೆ ಕ್ಲೀನ್ ಚೀಟ್ ಕೊಟ್ಟ ಹಾಗೆ ಅಥವಾ ಕ್ಲೀನ್ ಚೀಟ್ ಕೊಟ್ಟ ಹಾಗೆ ಅಲ್ಲ ಅಂತ ನಾವು ಭಾವಿಸೋದು ತಪ್ಪಾಗ್ತದೆ. ಇದು ಕೋರ್ಟಿನ ಅಂತಿಮ ವರದಿ ಅಥವಾ ಅಂತಿಮ ತೀರ್ಮಾನಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಒಳಪಟ್ಟಂಗೆ ಮುಂದಿನ ವಿಚಾರಗಳು ನಡೀತವೆ ಅಂತ ನನ್ನ ಅಭಿಪ್ರಾಯ. ಸರ್, ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಕೊಡೋದಕ್ಕೆ ಒಂದು ಪೂರಕವಾದ ಅಂಶ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಮುಡಾ ಸೈಟ್ಗಳನ್ನ ವಾಪಸ್ ಕೊಟ್ರಲ್ಲ, ಅದು ಕೂಡ ಅವ್ರಿಗೆ ಪ್ಲಸ್ ಆಯ್ತಾ ಅಂತ? ಹೌದು. ಈಗ ಇವು ಬಿಜೆಪಿ ಅವರಾಗ್ಲಿ ಅಥವಾ ಬೇರೆಯವರ ಸ್ನೇಹಮಯಿ ಕೃಷ್ಣ ಆಗ್ಲಿ ಅಥವಾ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅವ್ರ ಎಲ್ಲಾ ಆರೋಪಗಳು ಏನಿತ್ತು ಅಂತಂದ್ರೆ, ಈ ಮುಖ್ಯಮಂತ್ರಿ ಅವಾಗ ಸಿದ್ದರಾಮಯ್ಯನವರು ಇಲ್ಲದೆ ಇದ್ರು ಕೂಡ ಪರೋಕ್ಷವಾಗಿ ತಮ್ಮ ಸಪೋರ್ಟ್ ಅಥವಾ ತಮ್ಮ ಬೆಂಬಲವನ್ನ ಅಥವಾ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಆ ರೀತಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮವಾಗಿ. ಅದು ಅಕ್ರಮ ಗಳಿಕೆ, ಅದರಿಂದ ಗಳಿಸಿರೋದು ಏನಿದೆ ಅಥವಾ ಸೈಟ್ ಏನಿದೆ ಭ್ರಷ್ಟಾಚಾರದ ಒಂದು ಪ್ರತಿಫಲ ಅನ್ನೋ ತರ ಅವ್ರು ಬಿಂಬಿಸ್ತಾ ಇದ್ರು. ಈಗ ಬಂದಿರೋ ಪ್ರಶ್ನೆ ಏನಂತಂದ್ರೆ ಅದರಲ್ಲಿ ಭ್ರಷ್ಟಾಚಾರ ಆಗಿಲ್ಲ, ಅಕ್ರಮ ಆಗಿಲ್ಲ ಅಥವಾ ಯಾವುದೇ ರೀತಿ ಅಕ್ರಮ ಸಂಪಾದನೆ ಕೂಡ ಆಗಿಲ್ಲ ಅಂತ ಈಗ ಬಿ ರಿಪೋರ್ಟ್ ಅನ್ನು ಫೈಲ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೂಡ ಯಾವ್ದು ಅಕ್ರಮವಾಗಿ ಸಂಪಾದನೆ ಅಂತ ಏನ್ ಹೇಳ್ತಾ ಇದ್ದಾರೆ ಅಥವಾ ಭ್ರಷ್ಟಾಚಾರದಿಂದ ಬಂದಿರೋದು ಅಂತ ಏನ್ ಹೇಳ್ತಾ ಇದ್ದಾರೆ ಅದನ್ನ ವಾಪಸ್ ಕೊಟ್ಟಾಗಿದೆ. ಹಾಗಾಗಿ ಈ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಥವಾ ಸರ್ಕಾರಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಏನಿದೆ ಅಲ್ಲ ಆರೋಪ, ಆ ಆರೋಪ ಅಲ್ಲಿಗೆ ವಿಮುಕ್ತ ಆಗಿಬಿಡ್ತು. ಹಾಗಾಗಿ ಈ ಒಂದು ಆರೋಪದಿಂದ ಸಿದ್ದರಾಮಯ್ಯನವರು ಮುಕ್ತಿಯಾಗಿರ್ಬಹುದು, ಆದ್ರೆ ಅಕ್ರಮ ಸಂಪಾದನೆ ಅನ್ನೋದು ಏನಿದೆ ಬೇರೆ ಬೇರೆ ರೂಪದಲ್ಲಿ ಅಥವಾ ಬೇರೆ ಬೇರೆಯವ್ರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ ಇದೇ ಹಂತದಲ್ಲಿ ಅವು ಎಲ್ಲಾ ವಿಚಾರಗಳನ್ನ ಪರಿಶೀಲನೆಗೆ ತೆಗೆದುಕೊಂಡು ಕೋರ್ಟ್ ತೀರ್ಮಾನ ಮಾಡ್ಬೇಕಾಗತ್ತೆ. ಮತ್ತೆ ಇಡಿ ಅವರು ಕೂಡ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾಗುತ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು TV5 ಜೊತೆ ಮಾತನಾಡಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಆತಂಕ ಇದ್ದೇ ಇತ್ತು, ಬಿ ರಿಪೋರ್ಟ್ ಏನಾದರೂ ತಿರಸ್ಕಾರ ಆಗುತ್ತಾ, ಅಂಗೀಕಾರ ಆಗುತ್ತಾ ಅಂತ. ಬಟ್ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶ ಕೊಟ್ಟಿಲ್ಲ. ತನಿಖಾಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಆದೇಶ ಕೊಟ್ಟಿರೋದು. ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ? ಸೌಖ್ಯ ಏನು, ಈಗಾಗಲೇ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ನ ಆದೇಶ ಏನಿತ್ತು, ಆದೇಶ ಸದ್ಯಕ್ಕೆ ಇಲ್ಲ ಅನ್ನೋದು ಒಂದು ಕಡೆ ಸ್ಪಷ್ಟ ಆಗಿರುವಂತದ್ದು. ನಾ ಈ ಮೊದಲೇ ಸ್ಪಷ್ಟಪಡಿಸಿದ್ದೆ. ಅಂದ್ರೆ ಈ ಬಾರಿ ಏನು ಇವರು ತಕರಾರು ಅರ್ಜಿಯನ್ನು ಏನ್ ಹಾಕಿದ್ರು ಸ್ನೇಹಮಯ ಕೃಷ್ಣ ಅವರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಲ್ಲಿಕೆ ಮಾಡಿರುವಂತಹ ಒಂದಿಷ್ಟು ಏನು ದಾಖಲೆಗಳಿದ್ವು, ಮಾಹಿತಿಗಳಿದ್ವು, ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನ ಮುಂದುವರಿಸಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆರ್ಡರ್ ಮಾಡಬಹುದು ಅನ್ನೋದು ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ನ್ಯಾಯಾಲಯ ಕೂಡ ಈಗ ತನಿಖೆಯನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು, ಸೂಚಿಸಿರುವಂತದ್ದು. ಅದ್ರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದುವರಿಸಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಕೊಂಡಿದ್ರು ನ್ಯಾಯಾಲಯಕ್ಕೆ. ಅದರಂತೆ ನ್ಯಾಯಾಲಯ ಈಗ ಅವರ ಪ್ರಕರಣದ ತನಿಖೆಯನ್ನ ಮುಂದುವರಿಸಲಿಕ್ಕೆ ಅನುಮತಿಯನ್ನ ನೀಡಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ, ಒಂದು ಕಡೆ ಸಿದ್ದರಾಮಯ್ಯ ಅವ್ರಿಗೆ ಇದನ್ನ ಬಿಗ್ ಶಾಕ್ ಅಂತ ಅನ್ಕೋಬೇಕಾ, ರಿಲೀಫ್ ಅಂತ ಅನ್ಕೋಬೇಕಾ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಿ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಆಗಿದ್ದಲ್ಲಿ ಇದು ಬಿಗ್ ರಿಲೀಫ್ ಆಗಿರ್ತಾ ಇತ್ತು. ಆದ್ರೆ ಮತ್ತೆ ಮರು ತನಿಖೆಗೆ ಆದೇಶವನ್ನ, ಅಂದ್ರೆ ಮರು ತನಿಖೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತೆ ಬರುವಂತಹ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದುವರೆದ ತನಿಖೆಯಲ್ಲಿ ಏನಾದ್ರೂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರದ ತಪ್ಪುಗಳು ಕಂಡು ಬರುತ್ತಾ, ಅವ್ರದ ಇನ್ವಾಲ್ವ್ಮೆಂಟ್ ಕಂಡು ಬರುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸೊ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ಲಿಕ್ಕೆ ಏನು ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡ್ಲಿಕ್ಕೆ ಕೋರ್ಟ್ ಈಗಾಗಲೇ ಸೂಚಿಸಿರುವಂತದ್ದು. ಸೊ ಇದರ ಜೊತೆಗೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ನಾವು ಕೂಡ ಹಾಕ್ಬೇಕಾಗುತ್ತೆ. ನಮ್ಮ ತಕರಾರನ್ನು ಕೂಡ ಕೋರ್ಟು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಮೊದಲು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಅದರಂತೆ ಇಡಿ ಅಧಿಕಾರಿಗಳು ಕೂಡ ಇದೀಗ ನೀವು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸೂಚಿಸಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದು ಮುಂದೆ ತಲೆನೋವಾಗುವ ಸಾಧ್ಯತೆ ಇರುತ್ತೆ. ಒಂದು ಕಡೆ ಸ್ನೇಹಮಯಿ ಕೃಷ್ಣ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು. ಈಗ ಇಡಿ ಅಧಿಕಾರಿಗಳು ಕೂಡ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರೆ ಅವರ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳು, ದಾಖಲೆಗಳನ್ನ ಇಟ್ಕೊಂಡು ಅವರು ತಕರಾರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪ್ರಕರಣ ಮತ್ತೊಂದಿಷ್ಟು ಕುತೂಹಲದ ಹಂತಕ್ಕೆ ಹೋಗ್ತಾ ಇರುವಂತದ್ದು. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದಾಖಲೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅವರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಸಿದ್ದರಾಮಯ್ಯ ಇಲ್ಲ ಅವರ ಕುಟುಂಬ, ಅವರ ಪತ್ನಿ ಪಾರ್ವತಿ ಇರ್ಬೋದು, ಅವರ ಭಾವಮೈದ ಇರ್ಬೋದು, ಮಲ್ಲಿಕಾರ್ಜುನ್, ಅದರ ಜೊತೆಗೆ ಮೂಢ ಅಧಿಕಾರಿಗಳು ಇದ್ರೊಳಗೆ ಇನ್ವಾಲ್ವ್ ಆಗಿರುವಂತಹ ಮಾಹಿತಿಗಳೇನಾದ್ರು ಕಂಡು ಬಂದಲ್ಲಿ ಆ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಸದ್ಯಕ್ಕಿಲ್ಲ ಮುಡಾ ಕೇಸ್ಗೆ ಮುಕ್ತಿ. ಯಾಕೆಂದ್ರೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಈ ಕೇಸ್. ತನಿಖೆ ಪೂರ್ಣ ಆಗೋದಕ್ಕೆ 20 ದಿನಗಳ ಗಡುವನ್ನ ಕೊಟ್ಟಿದೆ ಈ ಕೋರ್ಟ್. ಮೇ 7ನೇ ತಾರೀಕೊಳಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಸೂಚನೆ ಕೊಟ್ಟಿರೋದು ತನಿಖಾಧಿಕಾರಿಗಳಿಗೆ. ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯ. ಬದಲಿಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತೆ ತನಿಖೆಯನ್ನ ಮುಂದುವರಿಸಿ ಅಂತ ಆದೇಶ ಕೊಟ್ಟಿದೆ. ಮೇ 7ನೇ ತಾರೀಕಿಗೆ ಮುಡಾ ಕೇಸ್ನ ಭವಿಷ್ಯದ ನಿರ್ಧಾರ ಗೊತ್ತಾಗುತ್ತೆ. ಹಾಗಾದ್ರೆ ಏನ್ ಕತೆ ಅಂತ. ಸದ್ಯಕ್ಕೆ ಈ ಒಂದು ಬಿ ರಿಪೋರ್ಟ್ ಅನ್ನ ಅಂಗೀಕಾರವನ್ನು ಮಾಡಿಲ್ಲ, ತಿರಸ್ಕಾರವನ್ನು ಮಾಡಿಲ್ಲ. ಬದಲಿಗೆ ಇದಕ್ಕೆ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ ನ್ಯಾಯಾಲಯ. ನೀವು ಮೇ 7ನೇ ತಾರೀಕೊಳಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ